ಗೂಗಲ್ ಅನ್ನುವ ವಿಚಾರ ನಮ್ಮಲ್ಲಿ ಒಬ್ಬೊಬ್ಬರ ಜೀವನದ ಭಾಗವೇ ಆಗಿರುವ ವಿಚಾರವಾಗಿಬಿಟ್ಟಿದೆ. ಅಂದರೆ ದಿನವೊಂದರಲ್ಲಿ ಏನಾದರೊಂದು ವಿಚಾರಕ್ಕಾಗಿ ಗೂಗಲ್ ಸರ್ಚ್ ಮಾಡುವ ಅವಸ್ಥೆಗೆ ನಾವುಗಳು ಈಗಾಗಲೇ ಬಂದು ತಲುಪಿದ್ದೇವೆ. ಆದರೆ ಈ ಗೂಗಲ್ನಲ್ಲಿ ನಾವುಗಳು ಸರ್ಚ್ ಮಾಡುವ ವಿಚಾರಗಳಿಗೆ ಗೂಗಲ್ ಕೆಲವಷ್ಟು ಲಿಂಕ್ಗಳನ್ನು, ಹಲವು ವೆಬ್ಸೈಟ್ಗಳನ್ನು ನಮ್ಮ ಮುಂದೆ ತಂದಿಡುವ ಕೆಲಸವನ್ನು ಗೂಗಲ್ ಮಾಡುತ್ತದೆ. ಈ ವೆಬ್ಸೈಟ್ಗಳಲ್ಲಿ, ಈ ಲಿಂಕ್ಗಳಲ್ಲಿ ನಾವುಗಳು ಪರೀಕ್ಷಿಸಿ ಹುಡುಕಾಡಿದ ನಂತರವೇ ನಮಗೆ ಬೇಕಾದ ಪ್ರಾಡಕ್ಟ್ಗಳು ಹಾಗೂ ಮಾಹಿತಿಗಳನ್ನು ನಮ್ಮಿಂದ ಪಡೆದುಕೊಳ್ಳಲು ಸಾಧ್ಯವಿರುವ ವಿಚಾರ. ಇದಕ್ಕಾಗಿ ಕೆಲವೊಮ್ಮೆ ತುಂಬಾ ನಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಕೆಲವೊಮ್ಮೆ ಹುಡುಕಾಡಿದರೂ ನಮಗೆ ಬೇಕಾದ ಮಾಹಿತಿಗಳು ದೊರೆಯದೆ ಕೈ ತೊಳೆದುಕೊಳ್ಳುವ ಪರಿಸ್ಥಿತಿಯೂ ನಮಗೆ ಒದಗಿ ಬರುವುದುಂಟು. ಆದರೆ ಈಗ ಕೊಂಚ ಬದಲಾದಂತಿದೆ. ಹೊಸ ಯುಗದ ಆರಂಭವೇ ಆದಂತಿದೆ. ಗೂಗಲ್ ಅನ್ನುವ ಸರ್ಚ್ ಇಂಜಿನನ್ನು ಕಿಲ್ ಮಾಡಬಲ್ಲ ಗೂಗಲ್ಗೆ ಪರ್ಯಾಯವಾಗಿ ನಮ್ಮ ಸ್ನೇಹಿತನಂತೆ ನಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡಬಲ್ಲ, ನಮಗೆ ಸಹಾಯ ಮಾಡಬಲ್ಲ ಸಾಫ್ಟ್ವೇರ್ ಚಾಟ್ಬೋಟ್ನ ಸರ್ಚ್ ಇಂಜಿನ್ ChatGPT ಅನ್ನುವ ಹೆಸರಿನೊಂದಿಗೆ ಹೊಸ ದಾಖಲೆಗಳನ್ನೇ ಸೃಷ್ಟಿಸುತ್ತಾ ಹೊಸ ಕ್ರಾಂತಿಯನ್ನೇ ನಿರ್ಮಾಣ ಮಾಡುತ್ತಿದೆ. ಲಾಂಚ್ ಆದ ಬರೇ 5ನೇ ದಿನದಲ್ಲೇ ದಾಖಲೆಯ 1 ಮಿಲಿಯನ್ ಯೂಸರ್ಸ್ ಪಡೆದುಕೊಂಡು ಧೂಳೆಬ್ಬಿಸುತ್ತಾ ಮುನ್ನುಗ್ಗುತ್ತಿದೆ ಈ ChatGPT. ನೆಟ್ಫ್ಲಿಕ್ಸ್ 1 ಮಿಲಿಯನ್ ಬಳಕೆದಾರರನ್ನು ರೀಚ್ ಮಾಡಲು ಬರೋಬ್ಬರಿ 1247 ದಿನಗಳನ್ನು ತೆಗೆದುಕೊಂಡಿದ್ದರೆ, ಫೇಸ್ಬುಕ್ 10 ತಿಂಗಳುಗಳ ಕಾಲ ತೆಗೆದುಕೊಂಡಿತ್ತು. ಇನ್ಸ್ಟಾಗ್ರಾಮ್ 75 ದಿನಗಳನ್ನು ತೆಗೆದುಕೊಂಡಿದ್ದರೆ, ಈ ಸಾಧನೆಯನ್ನು ಮಾಡಲು ChatGPT ತೆಗೆದುಕೊಂಡ ಸಮಯ ಬರೇ 5 ದಿನಗಳು ಮಾತ್ರವೇ ಆಗಿತ್ತು. ಇದರೊಂದಿಗೆ ಇಂಟರ್ನೆಟ್ ಯುಗದ ಹೊಸ ಅಧ್ಯಾಯವನ್ನೇ ಮುನ್ನುಡಿ ಬರೆದಿದೆ ಅಂತ ಅಂದರೆ ತಪ್ಪಾಗಲಾರದು. ಏನಿದು ChatGPT? ಇದು ಯಾವ ರೀತಿ ಯೂಸರ್ಸ್ ಫ್ರೆಂಡ್ಲಿ ಆಗಬಲ್ಲದು? ಇದರ ಉಪಯೋಗ ಹಾಗೂ ಅಪಾಯ ಏನು ಅನ್ನುವುದರ ಕಥೆಯೊಂದಿಗೆ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮ್ಯಾಕ್. ನಮ್ಮ ವಿಡಿಯೋಗಳು ಇಷ್ಟವಾಗ್ತಾ ಇದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಈ ವಿಚಾರವನ್ನು ಇತರರಿಗೆ ತಿಳಿಸಲು ಬಯಸಿದರೆ ಶೇರ್ ಮಾಡಿ ಅನ್ನುತ್ತಾ, OpenAI ಅನ್ನುವ ಕಂಪನಿಯು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಅಭಿವೃದ್ಧಿಪಡಿಸಲು ಬೇಕಾಗಿ ಹೊಸ ಐಡಿಯಾದೊಂದಿಗೆ ಈ ಕೆಲಸಕ್ಕೆ ಇಳಿದಿತ್ತು. ಸ್ಯಾಮ್ ಆಲ್ಟ್ಮನ್ ಹಾಗೂ ಇಲ್ಯಾ ಸುಸ್ಕೆವರ್ ಅವರ ಈ ಐಡಿಯಾಗೆ ಎಲಾನ್ ಮಾಸ್ಕ್, ಅಮೆಜಾನ್ ವೆಬ್ ಸರ್ವಿಸ್, ಇನ್ಫೋಸಿಸ್ ಹಾಗೂ ಹಲವು ಬಿಸ್ನೆಸ್ಮೆನ್ಗಳು ಇನ್ವೆಸ್ಟ್ಮೆಂಟ್ ಮಾಡಿ ಇದರ ಹುಟ್ಟಿಗೆ ಕಾರಣವಾದರು. ಈ OpenAI ಈಗಾಗಲೇ ತೆರೆಗೆ ತಂದಿರುವ ಸಾಫ್ಟ್ವೇರ್ಗಳಲ್ಲಿ ಡೆಲ್ ಹಾಗೂ ಮಿಡ್ ಜರ್ನಿ ಅನ್ನುವಂತಹ ಸಾಫ್ಟ್ವೇರ್ಗಳು ಚಿತ್ರಗಳಿಗೆ ಸಂಬಂಧಿಸಿದ ಸಾಫ್ಟ್ವೇರ್ಗಳಾಗಿದ್ದು ಈಗಾಗಲೇ ತುಂಬಾ ಚರ್ಚೆಗಳನ್ನು ಉಂಟು ಮಾಡಿರುವ ಅದ್ಭುತ ಸಾಫ್ಟ್ವೇರ್ಗಳಾಗಿವೆ. ನಮ್ಮ ಮನಸ್ಸಿಗೆ ಅನಿಸುವ ಯಾವುದೇ ರೀತಿಯ, ಯಾವುದೇ ಬಗೆಗಿನ ಚಿತ್ರವನ್ನು ಇಲ್ಲಿ ಟೈಪ್ ಮಾಡಿದರೂ ಕೆಲವೇ ಸೆಕೆಂಡ್ಗಳಲ್ಲಿ ಅದ್ಭುತವಾದ, ಇಂಟ್ರೆಸ್ಟಿಂಗ್ ಆಗಿರುವ ಚಿತ್ರಗಳನ್ನು ನಾವು ಬಳಸಿದ ಕೀವರ್ಡ್ಸ್ಗಳಿಗೆ ಸಂಬಂಧಿಸಿದಂತೆ ಚಿತ್ರಿಸಿ ನಮ್ಮ ಮುಂದೆ ಇಡುವ ಶಕ್ತಿಯನ್ನು ಹೊಂದಿರುವ ಪವರ್ಫುಲ್ ಸಾಫ್ಟ್ವೇರ್ಗಳಾಗಿವೆ ಈ ಸಾಫ್ಟ್ವೇರ್ಗಳು. ಆದರೆ ಈ ಬಾರಿ ಇವೆಲ್ಲಕ್ಕಿಂತ ವ್ಯತ್ಯಾಸವಾಗಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುವ ChatGPT ಅನ್ನುವ ಸಾಫ್ಟ್ವೇರನ್ನು OpenAI ನಮ್ಮ ಮುಂದೆ ತಂದಿಟ್ಟಿದೆ. ಈಗಾಗಲೇ ಹೇಳಿದಂತೆ ಗೂಗಲ್ನಲ್ಲಿ ಒಂದು ಮಾಹಿತಿಯನ್ನು ಹುಡುಕಲು ಸರ್ಚ್ ಮಾಡಿದರೆ ಅದರ ಕುರಿತಾದ ಆರ್ಟಿಕಲ್ಗಳ ಲಿಂಕ್ಗಳ ಜೊತೆಗೆ ಹಲವು ಸೈಟ್ಗಳನ್ನು ಸಜೆಸ್ಟ್ ಮಾಡುತ್ತದೆ ಈ ಗೂಗಲ್. ಆದರೆ ಇದೇ ಪ್ರಶ್ನೆಯನ್ನು ನಾವು ChatGPTಯಲ್ಲಿ ಕೇಳಿದರೆ ಎಲ್ಲ ಲಿಂಕ್ಗಳಿಂದ, ವೆಬ್ಸೈಟ್ಗಳಿಂದ ಹುಡುಕಬೇಕಾದ ಮಾಹಿತಿಯ ದೊಡ್ಡದಾದ ಪ್ರೊಸೆಸನ್ನು ಸ್ವತಃ ChatGPT ಮಾಡಿ ನಾವು ಸರ್ಚ್ ಮಾಡಿದ ವಿಚಾರಕ್ಕೆ ಸಂಬಂಧಿಸಿದ ಸರಿಯಾದ ಉತ್ತರವನ್ನು ಕೆಲವೇ ಸೆಕೆಂಡ್ಗಳಲ್ಲಿ ನಮ್ಮ ಮುಂದೆ ತಂದಿಡಲಿದೆ ಈ ChatGPT. ಉದಾಹರಣೆಗೆ, ಒಂದು ಹುಡುಗಿಯನ್ನು ಇಂಪ್ರೆಸ್ ಮಾಡಲು ಲವ್ ಲೆಟರನ್ನು ಬರೆದು ಕೊಡುವಂತೆ ಕೇಳಿದರೆ ಅದ್ಭುತವಾಗಿ ಲೆಟರನ್ನು ಬರೆದು ಕೊಡಬಲ್ಲದು. ಶಾಲಾ ಕಾಲೇಜ್ಗಳಿಗೂ ಕಂಪನಿ ಆಫೀಸ್ಗಳಿಗೂ ಲೀವ್ ಲೆಟರ್, ಪತ್ರ ಬರೆದು ಕೊಡುವಂತೆ ಕೇಳಿಕೊಂಡರೆ ಉತ್ತಮವಾದ ರೀತಿಯಲ್ಲಿ ಕಾರಣಗಳನ್ನು ಕೊಟ್ಟು ಲೀವ್ ಲೆಟರ್ ಬರೆದು ಕೊಡಬಲ್ಲದು. ಆ ಫಾರ್ಮ್ಯಾಟ್ ಇಷ್ಟವಾಗದಿದ್ದರೆ ಇನ್ನೊಂದು ಫಾರ್ಮ್ಯಾಟ್ನಲ್ಲಿ ಬರೆದು ಕೊಡುವಂತೆ ಕೇಳಿದರೆ ಕೂಡಲೇ ಇನ್ನೊಂದು ಫಾರ್ಮ್ಯಾಟ್ನಲ್ಲೂ ಬರೆದು ನಮ್ಮ ಮುಂದಿಡುತ್ತದೆ ಈ ChatGPT. ಇಷ್ಟೇ ಮಾತ್ರವಲ್ಲ, ಸಿನಿಮಾ ಮಾಡಲು ಸ್ಟೋರಿ ಒಂದನ್ನು, ಕಂಟೆಂಟ್ ಒಂದನ್ನು ಬರೆದು ಕೊಡುವಂತೆ ಕೇಳಿದರೆ ಬರೆದು ಕೊಡಬಲ್ಲದು. ಅಸೈನ್ಮೆಂಟ್ ಬರೆದು ಕೊಡುವಂತೆ ಕೇಳಿಕೊಂಡರೆ ಅಸೈನ್ಮೆಂಟ್ ಬರೆದು ಕೊಡಬಲ್ಲದು. ಯಾವುದೇ ಕಷ್ಟಕರ ಲೆಕ್ಕವನ್ನು ಪ್ರಸ್ತಾಪಿಸಿದರೂ ಪರ್ಫೆಕ್ಟ್ ಆಗಿರುವ ಉತ್ತರವನ್ನು ನೀಡಬಲ್ಲಂತಹ ಶಕ್ತಿಯನ್ನು ಹೊಂದಿದೆ ಈ ChatGPT. ವಿಶ್ವದ ಪ್ರತಿಯೊಂದು ಮಾಹಿತಿಯನ್ನು ತಿಳಿದಿರುವ, ಪ್ರತಿಯೊಂದೊಂದು ಡಾಟಾವನ್ನು ಕರಗತ ಮಾಡಿಕೊಂಡಿರುವ ಉತ್ತಮವಾದ ಗೆಳೆಯನೊಂದಿಗೆ ವಾಟ್ಸಾಪ್ನಲ್ಲಿ ಚಾಟ್ ಮಾಡಿದ ಹಾಗೆ ನಮ್ಮನ್ನು ಇಂಪ್ರೆಸ್ಗೊಳಿಸುವಂತಹ ಉತ್ತರವನ್ನು ನೀಡುತ್ತಿರುವ ಗೆಳೆಯ ಅನ್ನುವ ಫೀಲ್ ಕೊಡಲಿದೆ ಈ ChatGPT. ಅದೇ ರೀತಿ ಹಾಯ್, ಗುಡ್ ಮಾರ್ನಿಂಗ್, ಗುಡ್ ನೈಟ್ನಂತಹ ಮೆಸೇಜ್ಗಳಿಗೂ ಉತ್ತರಿಸಬಲ್ಲದು. ಪ್ರತಿ ಒಂದೊಂದು ಉತ್ತರಗಳಿಗೂ ಥ್ಯಾಂಕ್ ಯು ಹೇಳಿಸುವಂತಹ ಉತ್ತರವನ್ನು ಕೊಡಲಿದೆ ಈ ChatGPT. ಉದಾಹರಣೆಗೆ ನಾನು ಈಗ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ, ಅದಕ್ಕೆ ಯಾವ ರೀತಿ ಉತ್ತರಿಸಲಿದೆ ನೋಡೋಣ. ಹೌ ಟು ಫ್ಲೈ ಟು ಅನದರ್
ಪ್ಲ್ಯಾನೆಟ್. ವಾವ್, ಆನ್ಸರ್ ಕೊಡ್ತಿದೆ ನೋಡಿ. ಇನ್ನೊಂದು ಕ್ವಶನ್ ಕೇಳೋಣ. ಮೈ ಸ್ಟೊಮಕ್ ಈಸ್ ಏಕಿಂಗ್. ವಾಟ್ ಮೆಡಿಸಿನ್ ಶುಡ್ ಬಿ ಟೇಕನ್? ಸೂಪರ್, ಹೌ ಕ್ರೇಜಿ. ಇನ್ನೊಂದು ಕ್ವಶನ್ ಕೇಳೋಣ. ಹೌ ಮೆನಿ ಡೇಸ್ ಇಟ್ ಟೇಕ್ಸ್ ಟು ರೀಚ್ ಕಾಶ್ಮೀರ್ ಫ್ರಮ್ ಬ್ಯಾಂಗ್ಳೂರ್ ಬೈ ವಾಕ್? ನೋಡಿ, ಎಂತಹ ಪ್ರಶ್ನೆ ಕೇಳಿದರೂ ಉತ್ತರಿಸಲಿದೆ. ಸರಿ, ಇನ್ನೊಂದು ಸ್ವಲ್ಪ ಡಿಫ್ರೆಂಟಾಗಿ ಕೇಳೋಣ. ಈಸಿಯೆಸ್ಟ್ ವೇ ಟು ಎರ್ನ್ ಮನಿ. ಈ ರೀತಿ ಯಾವುದೇ ಪ್ರಶ್ನೆಗಳನ್ನು ಕೇಳಿದರೂ ಉತ್ತರಿಸಬಲ್ಲದು. ಶಾರ್ಟ್ ಫಿಲ್ಮ್ ಮಾಡಲು ಸ್ಕ್ರಿಪ್ಟ್ ಬೇಕೆಂದರೂ, ಯೂಟ್ಯೂಬ್ ವಿಡಿಯೋಗಳನ್ನು ಮಾಡಬೇಕಾದರೂ ಸ್ಕ್ರಿಪ್ಟ್ ಸಿದ್ಧ ಮಾಡಿಕೊಡಲು ಇದರಿಂದ ಸಾಧ್ಯವಾಗುತ್ತಿದೆ. ಕಂಪ್ಯೂಟರ್ ಕೋಡಿಂಗ್ನಲ್ಲಿ ಮಿಸ್ಟೇಕ್ಸ್ ಇದ್ದರೆ ಅದನ್ನು ಸರಿಪಡಿಸಿಕೊಳ್ಳಬಲ್ಲದು. ಇವಿಷ್ಟು ಇಂದಿನ ದಿನದಲ್ಲೇ ಮಾಡಿ ಕೊಡಬಲ್ಲದು ಈ ಚಾಟ್ GPT ಅನ್ನುವುದು. ಇನ್ನು ಈ ಚಾಟ್ GPT ಪ್ರಾಯೋಗಿಕ ಹಂತದ ಮಗುವಾಗಿರುತ್ತದೆ. ಈ ಸಾಫ್ಟ್ವೇರ್ಗೆ 2021ರವರೆಗಿನ ಮಾಹಿತಿಗಳು ಮಾತ್ರವೇ ಇದರ ಮೆಮೊರಿಯಲ್ಲಿ ತುಂಬಿಸಿ ಕೊಡಲಾಗಿರುವ ವಿಚಾರಗಳು. 2021ರಿಂದ ಇಂದಿನವರೆಗೆ ಮಾಹಿತಿಗಳನ್ನು ಇನ್ನೂ ಇದರ ಮೆಮೊರಿಯಲ್ಲಿ ಫೀಡ್ ಮಾಡಲಾಗಿರುವುದಿಲ್ಲ. ಮುಂದಿನ ಕೆಲವು ದಿನಗಳಲ್ಲಿ ಇದು ಗೂಗಲ್ ಕಿಲ್ಲರ್ ಆಗಿ ಬದಲಾಗುವುದರಲ್ಲಿ ಯಾವ ಸಂಶಯನೂ ಉಳಿದಿರುವುದಿಲ್ಲ. ಇಷ್ಟೆಲ್ಲ ಮಾಹಿತಿಗಳು ಅದು ಹೇಗೆ ಇದರಿಂದ ಕೊಡಲು ಸಾಧ್ಯವಾಗುತ್ತದೆ ಅನ್ನುವುದನ್ನು ನೋಡಲು ಹೋದರೆ, ಇದರ ಹೆಸರಿನ GPTಯ ಅರ್ಥ ಜನರೇಟಿವ್ ಪ್ರೀ ಟ್ರೈನ್ಡ್ ಟ್ರಾನ್ಸ್ಫಾರ್ಮರ್, ಅಂದರೆ ಈಗಾಗಲೇ ಟ್ರೈನಿಂಗ್ ತೆಗೆದುಕೊಂಡು ಕಲಿತ ವಿಚಾರಗಳಿಂದ ಉತ್ತರಗಳನ್ನು ಸ್ವತಃ ಕ್ರಿಯೇಟ್ ಮಾಡಲು ಪಳಗಿದಾತ ಎಂದರ್ಥ. ಗೂಗಲ್ ಹಾಗೂ ಇತರ ಸಾಫ್ಟ್ವೇರ್ಗಳಿಂದ ಡಾಟಾಗಳನ್ನು ಕಲೆಕ್ಟ್ ಮಾಡಿ ಇದಕ್ಕೆ ಈಗಾಗಲೇ ಫೀಡ್ ಮಾಡಲಾಗಿದೆ. ಅಂದರೆ ಜಗತ್ತಿನ ಪ್ರತಿಯೊಂದು ವಿಚಾರವನ್ನು ತಿಳಿದುಕೊಂಡ ಸಾಫ್ಟ್ವೇರ್ ಆಗಿದೆ ಈ ಚಾಟ್ GPT. ಹಾಗಾಗಿ ನಾವು ಇದರೊಂದಿಗೆ ಕೇಳಲು ಬಯಸುವ ಪ್ರಶ್ನೆಗಳಿಗೆ ಇದರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಅರ್ಥ ಮಾಡಿಕೊಂಡು ಈಗಾಗಲೇ ಅರ್ಥ ಮಾಡಿಕೊಂಡಿರುವ ಮಾಹಿತಿಗಳನ್ನು ಒಟ್ಟಾಗಿ ಪರೀಕ್ಷಿಸಿ ಫಿಲ್ಟರ್ ಮಾಡಿ ಒಂದು ಉತ್ತರವನ್ನು ನಮ್ಮ ಮುಂದೆ ಇಡಲಿದೆ. ಆದರೆ ಆ ಉತ್ತರ ನಮಗೆ ಸಮಾಧಾನಕರ ಅಲ್ಲವೆಂದು ಮತ್ತೊಂದು ಉತ್ತರವನ್ನು ಕೊಡುವಂತೆ ಕೇಳಿದರೆ ಅದೇ ಪ್ರಶ್ನೆಗೆ ಬೇರೆ ಬೇರೆ ರೀತಿಯಲ್ಲಿ ಸರಿಯಾದ ಉತ್ತರವನ್ನು ಕೊಡಬಲ್ಲದು. ಜೊತೆಗೆ ಕೆಲವು ಪ್ರಶ್ನೆಗಳ ಉತ್ತರವು ತಿಳಿದಿರದ ವಿಚಾರವಾಗಿದ್ದರೆ ಉತ್ತರವು ತಿಳಿದಿಲ್ಲವೆಂದು ಡೈರೆಕ್ಟಾಗಿ ನಮ್ಮೊಂದಿಗೆ ಹೇಳಬಲ್ಲದು ಚಾಟ್ GPT. ಗೂಗಲ್ನಂತೆ ಸಂಬಂಧವೇ ಇರದ ವಿಚಾರಗಳನ್ನು ಯಾವುದೇ ಕಾರಣಕ್ಕೂ ಈ ಚಾಟ್ GPT ತೋರಿಸಿ ಕೊಡುವುದೇ ಇಲ್ಲ ಅನ್ನುವುದು ಇದರ ವಿಶೇಷ. ಒಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಈ ಚಾಟ್ GPT ತಂತ್ರಜ್ಞಾನ ನಮ್ಮನ್ನು ಸಂಪೂರ್ಣವಾಗಿ ಆಕ್ರಮಿಸಿಕೊಳ್ಳುವುದರಲ್ಲಿ ಯಾವುದೇ ತರ್ಕ ಉಳಿದಿರದ ವಿಚಾರವಾಗಿದೆ. ಆದರೆ ಮುಂದಿನ ದಿನದ ಫ್ಯೂಚರ್ ಬರೇ ಚಾಟ್ GPT ಒಂದೇ ಅನ್ನಲು ಸಾಧ್ಯವೇ ಇಲ್ಲ. ಇದೇ ರೀತಿ ಗೂಗಲ್ ಕಂಪನಿಯು ಲಂಬ್ಡಾ ಅನ್ನುವ ಚಾಟ್ಬೋಟ್ ಈಗಾಗಲೇ ಪ್ರಾಯೋಗಿಕ ಹಂತವಾಗಿ ಈಗಾಗಲೇ ಪ್ರಯೋಗಗಳನ್ನು ನಡೆಸುತ್ತಲೇ ಇದೆ. ಕೆಲವು ದಿನಗಳಲ್ಲಿ ಚಾಟ್ GPTಗಿಂತಲೂ ಉತ್ತಮವಾದ ಸಾಫ್ಟ್ವೇರ್ಗಳು ಮಾರ್ಕೆಟ್ಗೆ ಬರಲಿದೆ ಅನ್ನುವುದು ನಿಸ್ಸಂದೇಹವಾಗಿದೆ. ಇವತ್ತಿನ ದಿನದಲ್ಲಿ ಚಾಟ್ GPT ಮೊದಲಿಗೆ ಮಾರ್ಕೆಟ್ಗೆ ಬಂದಿರುವುದರಿಂದ ತುಂಬಾ ಟ್ರೆಂಡಿಂಗ್ ಆಗಿ ಬದಲಾಗಿ ಬಿಡಲು ಕಾರಣವಾಗಿದೆ. ಇನ್ನು ಈ ಚಾಟ್ GPTಯಂತಹ ಚಾಟ್ ಬೋಟ್ಗಳಿಂದ ಆಗಬಹುದಾದ ಅಪಾಯಗಳು. ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಲ್ಲಿ ಈ ರೀತಿಯ ಬೋಟ್ಗಳನ್ನು ಬಳಸಿಕೊಂಡು ತಮ್ಮ ಮೆದುಳಿಗೆ ಕೆಲಸವನ್ನೇ ನೀಡದೆ ಪ್ರಾಜೆಕ್ಟ್ ವರ್ಕ್ಗಳನ್ನು ಸಬ್ಮಿಟ್ ಮಾಡುವುದು ಹಾಗೂ ಎಕ್ಸಾಮ್ಗಳನ್ನು ಬರೆಯಲು ಇದರ ಸಹಾಯವನ್ನೇ ಪಡೆಯುವ ಅಪಾಯವೂ ಅಡಗಿದೆ. ಅಷ್ಟೇ ಅಲ್ಲದೆ ಮಾನವ ಪ್ರತಿ ವಿಚಾರಗಳಲ್ಲೂ ಈ ಮಿಷನ್ಗಳ ಸಹಾಯ ಪಡೆದು ಮಾಡತೊಡಗಿದರೆ ಈ ಮಿಷನ್ಗಳು ಹೇಳುವುದೇ ಸರಿ ಅನ್ನುವ ನಿರ್ಧಾರಕ್ಕೆ ಬಂದು ಬಿಟ್ಟರೆ ಅಪಾಯವಾಗಿ ಪರಿಣಮಿಸಬಲ್ಲದು. ಇವುಗಳು ಕೆಲವು ಆರ್ಟಿಕಲ್ಸ್ಗಳಿಂದ ಡಾಟಾಗಳಿಂದ ಕಲೆಕ್ಟ್ ಮಾಡಿದ ವಿಚಾರಗಳಲ್ಲಿ ಕೆಲವೊಂದು ತಪ್ಪು ಮಾಹಿತಿಯೂ ಇರುವ ಡಾಟಾಗಳು ಇರಬಹುದಾಗಿದೆ. ಈ ಡಾಟಾ ಬೇಸ್ನಿಂದ ಈ ಚಾಟ್ ಬೋಟ್ಗಳು ತಪ್ಪು ಉತ್ತರಗಳನ್ನೂ ಕೊಡಬಲ್ಲ ಸಾಧ್ಯತೆಗಳು ತಳ್ಳಿ ಹಾಕುವಂತಿಲ್ಲ. ಇದನ್ನೆಲ್ಲ ಫಿಲ್ಟರ್ ಮಾಡುವ ಕೆಲಸ ನಾವುಗಳೇ ಮಾಡಬೇಕಾಗಿದೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ಮಾನವನನ್ನೇ ಮೀರಿಸಿ ಮಾನವನನ್ನೇ ಕಂಟ್ರೋಲ್ ಮಾಡುವ ಸಾಧ್ಯತೆಯ ವಿಚಾರದಲ್ಲೂ ಇದು ಮೊದಲ ಹೆಜ್ಜೆ ಅನ್ನುವವರು ಇದ್ದಾರೆ. ಆದರೆ ಎಕ್ಸ್ಪರ್ಟ್ಗಳ ಪ್ರಕಾರ ಹತ್ತಿರದ ದಿನಗಳಲ್ಲಿ ಈ ಸಾಧ್ಯತೆಗಳು ತುಂಬಾ ಕಡಿಮೆ ಅನ್ನಲಾಗುತ್ತಿದೆ. ಏನೇ ಇರಲಿ, ಈ ಚಾಟ್ GPT ಇವತ್ತಿನ ದಿನದಲ್ಲಿ ಫ್ರೀಯಾಗಿ ಉಪಯೋಗಿಸಲು ಸಾಧ್ಯವಾಗುತ್ತಿರುವ ಸಾಫ್ಟ್ವೇರ್. ಆದರೆ ಮುಂದಿನ ದಿನಗಳಲ್ಲಿ ಪಾವತಿ ಮಾಡಿ ಉಪಯೋಗಿಸಬೇಕಾಗಿ ಬರುವ ಸಾಫ್ಟ್ವೇರ್ ಆಗಿ ಬದಲಾಗುವ ಸಾಧ್ಯತೆಯೇ ಹೆಚ್ಚಾಗಿದೆ. ಅಲ್ಲದೆ ಈ ಚಾಟ್ GPT
ಹಲವು ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿರುವ ಟೆಕ್ಕಿಗಳ ಕೆಲಸವನ್ನು ಕಿತ್ತು ಹಾಕುವ ಅಪಾಯ ತುಂಬಾನೇ ಹೆಚ್ಚಾಗಿ ಇರುವುದು ಕಾಣಬಹುದು. ಒಟ್ಟಿನಲ್ಲಿ ಜಗತ್ತು ಬದಲಾಗುತ್ತಿದೆ. ದಿನೇ ದಿನೇ ಹೊಸ ಹೊಸ ತಂತ್ರಜ್ಞಾನಗಳಿಂದ ನಮ್ಮನ್ನು ಸರ್ಪ್ರೈಸ್ ಮಾಡುತ್ತಿದೆ. ಮುಂದಿನ ದಿನಗಳಲ್ಲಿ ಬದುಕಲು ವಿದ್ಯೆಯು ತುಂಬಾನೇ ಮುಖ್ಯವಾಗಿರುತ್ತದೆ. ರೈತರ ಕೆಲಸಗಳನ್ನು ಸಂಪೂರ್ಣವಾಗಿ ರೋಬೋಟ್ಗಳು ಆಕ್ರಮಿಸಿಕೊಳ್ಳುವ ದಿನಗಳು ದೂರವಿಲ್ಲ. ಆದರೆ JCBಗಳಂತಹ ಯಂತ್ರಗಳು ಬಂದಾಗ ಆ ಕಾಲದಲ್ಲಿ ಭಯವಂತೂ ಉತ್ಪತ್ತಿಯಾಗಿತ್ತು. ಆದರೆ ಯಾವತ್ತೂ ಕೆಲಸಗಳಿಗೆ ತೊಂದರೆ ಆಗಿದ್ದೇ ಇಲ್ಲ. ಹಾಗೆಯೇ ತಂತ್ರಜ್ಞಾನಗಳನ್ನು ದೂರ ತಳ್ಳಿ ಬದುಕುವುದು ಅಸಾಧ್ಯ. ಈ ತಂತ್ರಜ್ಞಾನದೊಂದಿಗೆ ಪಯಣಿಸುತ್ತಾ ಸರ್ವೈವ್ ಮಾಡುವುದೇ ಬುದ್ಧಿವಂತಿಕೆಯಾಗಿರುತ್ತದೆ. ಈಗಾಗಲೇ ಮೊಬೈಲ್ನಂತಹ ಸಾಧನಗಳನ್ನು ಆಪರೇಟ್ ಮಾಡಲು ಬರದ ವಯಸ್ಕರನ್ನ, ಪೋಷಕರನ್ನ ನಿಮ್ಗೇನು ಗೊತ್ತು ಅನ್ನುವ ಈ ಪದಗಳನ್ನು ನಮ್ಮೊಂದಿಗೆ ನಮ್ಮನ್ನು ದಡ್ಡರು ಅನ್ನುವ ಪದಗಳನ್ನು ಬಳಸುವ ದಿನಗಳು ದೂರವಿಲ್ಲ ಅನ್ನುತ್ತಾ ಸೈನಿಂಗ್ ಆಫ್ ಹೇಳ್ತಿರೋದು ನಾನು ಝೈನ್ ಮ್ಯಾಕ್ಕೂಲ್.